ಅಡಿಗೆ ಮನೆ ಚಿಕ್ಕದಾಗಿ ಚಕ್ಕದಾಗಿ ಚಂದ ಆಗೈತಿ. ನಂಗಂತೂ ಭಾರಿ ಇಷ್ಟ ಆಯ್ತು. ಇದು ವಾಷಿಂಗ್ ಇದು ಏನದು ಹ್ಯಾಂಡ್ ವಾಶ್ ಇದು ಬುಟ್ಟಿನೂ ಚಲೋ ಆಗೈತಿ, ವಾಶ್ ಮಷೀನು ಚಲೋ ಆಗೈತಿ. ಆಮೇಲೆ ಗ್ಯಾಸ್ ಕಟ್ಟಿನಷ್ಟ ಇವು ಒಂದೆರಡು ಚಮಚ ಇಡ್ಸಕ್ ಮಾಡ್ಸಂಗಿಲ್ಲಲ್ಲ, ಇದು ಅಷ್ಟೇ ಅನುಕೂಲ ಆಗೈತಿ. ಸಾಕವಾ ಏನಿರೋದು ಇಬ್ರು ಗಂಡ ಹೆಂಡತಿ, ನಾಳೆ ಹುಟ್ಟಿದ್ರು ಒಂದ್ ಕೂಸು ಅದು ಬಂದು ಅಡ್ಗೆ ಮಾಡೋದು ಅಷ್ಟ್ರಾಗೆ ಐತಿ. ಆಮೇಲೆ ಮಾಡೋ ಮಟ್ಟ ಇನ್ನೂ ಏನ್ ಕತಿ ಐತಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನೀವು ಒಬ್ಬೇಕೆ ಇಲ್ಲಿ ನಿಂದ ರಾಜ್ಯ ಬಾರಿ ಅಡ್ಗೆ ಮನ್ಯಾಗ ನಿನಗ ರಗ್ಗಡ ಐತಿ ನೋಡುವ ಇದು. ಹ್ಞೂ ರೀ ಕಾಕರ, ನಂಗಂತೂ ಭಾರಿ ಇಷ್ಟ ಆತ್ರಿ, ಭಾರಿ ಅಂದ್ರೆ ಭಾರಿ ಇಷ್ಟ ಆತ್ರಿ ನಂಗೆ. ಇದು ಭಾಳ ಸಣ್ಣದಾಗಿ ಅಡಿಗೆ ಮನೆ ಭಾಳ ಚಂದ ಆಗೈತಿ. ಚಿಕ್ಕಮರ ಹಂಕರದ ಬರಲ್ ತಡಿ ಆಕಿ ಗಿಡ್ಮುಳಿ. ಗಿಡ್ಮುಳಿ ನಮ್ ಗಿಡ್ ಹೋತ್ ಮರಿ ಎತ್ತಾಗ ನಿಂತ್ರ ಅತ್ತಾಗ ನೋಡು. ಏನ್ರಿ ಹಾಲು ನೋಡಕತ್ತೀನಿ. ಅಲ್ಲ ಅದು ನೋಡವಂತಿ ಇದು ಹೆಂಗಾಗೈತಿ ಹೇಳಿ ಈಗ. ನೋಡಂದ್ರ ನೋಡ್ಲಾರ್ದು ನೋಡಾಕೊಂಟಾಳ. ಇಲ್ಲೆಲ್ಲ ನಾವು ನಿಂತೇವಿ, ಇಲ್ಲಿ ಡೀಪ್ ಡಿಸ್ಕಷನ್ ನಡ್ದತ್ತೀಗ. ಇಲ್ಲೇ ದೊಡ್ಡದೋ ಸಣ್ಣದೋ ಅಡಿಗೆ ಮನೆ ಗಾವ ಆಗೈತೋ ಇಟ್ಟತೋ ಅಂತೇಳಿ ಏನೋ ಮುತುವರ್ಜಿ ತಗೊಂಡೇನ ಇಲ್ಲೆಲ್ಲ ಗಾವ್ಲ ನಂದು ಐತಿ ಗೊತ್ತನ. ಎಲ್ಲ ಮುಂದೆ ನಿಂತು ಮಾಡ್ಸೇನಪ್ಪ. ಅದಕ್ಕೆ ಹೆಂಗಾಗೈತಿ ಒಂದಿಟ್ಟು ನೋಡಿ ಸರ್ಟಿಫಿಕೇಟ್ ಕೊಡ ಮುಂದೆ ಮತ್ತೆ ಇಂಥ ಕಾಂಟ್ಯಾಕ್ಟ್ ಹಿಡಿಯೋದೇನು ನಾನು. ಅದೇನ ಅಂತಾರಲ್ಲ, ನನಗೆ ಹೇಳಕ್ ಬರುವಲ್ತ, ಕಾಗಿರತನ ಕೊಟ್ಟಂಗಾಗೈತಿ. ಹೌದನ ನಿನ್ನವನ ಇಲ್ಲಕ್ಕ ಈ ಸಲ ಮಾತ್ರ ನಾನು ನಿನ್ನ ಮಾತಪ್ಪಂಗಿಲ್ಲ. ಮಾವು ಚಲೋ ಮಾಡ್ಸೇನಕ್ಕ ಮುಂದಿಂತ. ನನಗೆಲ್ಲ ಟೈಮ್ ನಿಲ್ಲಕ್ಕೆ ಆಗಿರ್ಲಿಲ್ಲ. ಕೆಲವೊಂದು ಟೈಮ್ ನಂದು ಗಾಡಿ ರಿಪೇರಿ ಅದು ಇದು ಹೊಲಕ್ಕೆ ಅದು ಗೊಬ್ಬರ ಹಾಕ್ಸ ಬೇಸಾಯ ಮಾಡ್ಸ ಇದು ಅಡಿಕೆ ಕೊನಿ ತಗ್ಸ ಅದು ಇದು ಅದನ್ನು ಜಗ್ಗಡ್ಯಾಡಿನ ನಾನು. ಮಾಲ್ ತರಕ ಮಾಡಕ ಮಾವು ಇಲ್ಲಿ ನಿಂತು ಮಾಡ್ಸೇನಪ್ಪ. ಸುಳ್ಳ ಯಾಕೆ ಹೇಳ್ಬೇಕು. ಇನ್ನೊಂದ್ಸಲ ಕಿವ್ಯಾಗ ಒಂದು ಊಟ ಬಡದು ಹೇಳಕ್ಕೀಗ. ಒಟ್ಟು ಇದೊಂದು ಕೆಲಸ ಸುದ್ದಿ ಮಾಡ್ಯಾರಲ್ಲ ಅಷ್ಟೇ ಸಾಕು ಅಕ್ಕ. ಎಲ್ಲ ಕೆಲಸನೂ ಮುಗ್ದಂಗ ಆತು. ಈಗ ಹೇಳ್ಬೇಕಂದ್ರೆ ಎಲೆಕ್ಟ್ರಿಷಿಯನ್ ಕೆಲಸನೂ ಮುಗ್ದಂಗಾತು, ಇದು ಕಟ್ಟುದು ಮಾಡುದು ಎಲ್ಲ ಪೂರ ಮುಗ್ದಂಗಾತು. ಅಡಿಗೆ ಮನೆಗೆ ಅಷ್ಟೇ ಟೇಲ್ಸ್ ಹಾಕ್ಸೇವಿ, ಹೊರಗಿಂದಕ್ಕೆ ಆದಷ್ಟು ರೆಡ್ ಅಕ್ಸ ಇದು ಮಾಡ್ಸೇನಿ ನಾನು. ಏನಕ್ಕ ಅನುಕೂಲ ಆಗೈತವ ಮನ್ಯಾಗ. ಈಗ ಒಂದು ಟಿ ವಿ ಅದು ಫ್ರಿಜ್ಜು ಅವು ತರುಣ ಅಂದಾಳ. ಮತ್ತಕ್ಕ ಹೆಂಗೆ ಮಾಡೋನು, ನಾಳೆ ರೊಕ್ಕ ಐತೆ ನನ್ನ ಕಡೆ ಈಗ ತರಕಾದ್ರೆ. ಈಗ ಇವ್ನು ತಂದಿಟ್ಟ ಓಪನಿಂಗ್ ಮಾಡೋನು ಅಂತಾಳ. ಬೇಡ ಖಾಲಿ ಮನ್ಯಾಗ ಮಾಡೋಣ ಅಂತ ನಾ ಅಂದೆ. ಬೇಡ ತಂದಿಟ್ಟೆ ಮಾಡೋಣ ಚಂದ ಕಾಣ್ತೈತಿ ಅಂತ ಅನ್ನಕತ್ತಾಳ. ಮತ್ತೆ ನೀ ನಾಳೆ ಫ್ರೀ ಅದೇನಕ್ಕ ಹೋಗಿ ಬರೋಣ ನಾನು ಒಟ್ಟು ಬ್ಯಾಟಿಗೆ. ಹಂಗ ಮನೆ ಓಪನಿಂಗಿಗೆ ಈಗ ಭಾಳ ದಿನ ಉಳ್ದಿಲ್ಲಕ್ಕ. ಈ ಶ್ರಾವಣ ಐತೆಲ್ಲ, ಈಗ ಇನ್ನೊಂದು 4 ದಿನ ಮಾಡಿ ಮುಗಿಸ್ಬಿಡೋಣ. ಈ ತಂದಿಟ್ಟಿನ ಚಾಲೂನೇ ಈಗ ಮನೆ ಓಪನಿಂಗಿಗೆ ಒಂದು ಮಾಡೇ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡೇನಿ. ಈ ಸೋಮವಾರ ಇಲ್ಲ ಶುಕ್ರವಾರ ಹಿಂಗೆ ಮಾಡಿ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡೇನಿ. ಶುಕ್ರವಾರ ಚಲೋ ದಿನ ಐತಿ. ಮತ್ತು ನಿನಗೊಂದು ಚಲೋ ಸೀರೆ ಕೊಡಿಸ್ಬಿಡ್ತೇನಕ್ಕ. ಏನಂತಿ? ಅತ್ತಿಗೆಮ್ಮಗ ಈಕಿನ ತೊಗೊಂಬರ್ತಾಳಂತ, ಈಕಿಗೂ ಈಕೆ ತೊಗೋತಾಳಂತ. ಅತ್ತಿಗೆಮ್ಮನ ಕರ್ಕೊಂಡು ಹೋಗ್ಬೇಕಂದ್ವಿ. ಈಗ ಸದ್ಯಕ್ಕೆ ನನ್ನ ಹತ್ರ ರೊಕ್ಕ ಭಾಳ ಇಲ್ಲಕ್ಕ. ಭಾಳ ತುಟಿ ಸೀರೆ ಹಿಡಿದ್ರೆ ಕೊಡ್ಸು ಮಟ್ಟಕ್ಕೆ ನಾ ಇಲ್ಲ. ಹಂಗಾಗಿ ಆಮೇಲೆ ಅದಕ್ಕೆ ಮುಂದೆ ಕರ್ಕೊಂಡು ಹೋದ್ರೆ ಮತ್ತು ಜೊತೆಗೆ ಆ ಹುಡುಗಿನೂ ಕರ್ಕೊಂಡು ಹೋಗ್ಬೇಕಾಕತಿ. ಆ ಹುಡುಗಿನ ಕರ್ಕೊಂಡು ಹೋದ್ರೆ ಅದು ಎಂತ ತಗೋತೋ ಏನೋ 7-10 ಹಿಡ್ಕೊಂಡು ಕೂತ್ರೆ ನಾನೇನು ಮಾಡ್ಲಕ್ಕ. ಅದ್ರ ಸಂಬಂಧ ಬೇಡ ಅಂತ ತೀರ್ಮಾನ ಮಾಡೇನಿ. ಈಗ ಆಕಿನೇನು ಕರ್ಕೊಂಡು ಹೋಗುದಿಲ್ಲಕ್ಕ. ಈಗ ಹೆಂಗೆ ಅಂತೀಯಕ್ಕ ನೀನು? ಅದಕ್ಕೆ ನೀನು ಒಬ್ಬಕಿನ ಕರ್ಕೊಂಡು ಹೋಗ್ತೀವಿ. ಈಗ ನಾಳೆ ಮಾವ ನೀನು ಇಬ್ರು ಬರ್ರಿ ಟಾಟಾ ಇಸ್ ತೊಗೊಂಡು ಎಲ್ಲ ಸಾಮಾನು ತೊಗೊಂಡು ಫ್ರಿಜ್ಜು ವಾಷಿಂಗ್ ಮಿಷಿನು ಅವರ ಅಂದ್ರೆ ದೂರಿಗೆ ಇದು ಮಾಡಲ್ಲ, ಅಲ್ಲೇ ನಮ್ದು ಗಾಡಿ ತೊಗೊಂಡು ಹಾಕೊಂಡ್ವಿ ಅಂದ್ರೆ ಕೊಡ್ತಾರಂತ. ಅವತ್ತೆ ಏನು ತೊಂದರೆ ಇಲ್ಲ. ಅವನ್ನೆಲ್ಲ ತೊಗೊಂಡು ಈಗೀಗ ವಾಷಿಂಗ್ ಮಿಷಿನ್ ಬೇಕಂತೆ. ಅದಕ್ಕೆ ನಾನಂದೆ ಈಗ ರೊಕ್ಕಿಲ್ಲ ಅಂತ ಹೇಳೀನಿ. ಈಗ ಸದ್ಯ ಟಿ ವಿ ಮತ್ತು ಫ್ರಿಜ್ಜು ನಾನು ನೋಡು ವಾಷಿಂಗ್ ಮಿಷಿನ್ ಅನ್ನತ್ತೀನಿ. ಟಿ ವಿ ಫ್ರಿಜ್ಜು ತರೋ ಲೆಕ್ಕದೇವಿ. ಈಗ ಹೋಗಿ ಬರೋಣ ನಾಳೆ. ಹಂಗೆ ನಿನ್ಗೆ ಒಂಚೂರಿ ಸೀರೆ ತಗೋ ಅಕ್ಕ. ಮತ್ತು ಈಗ ರಾಖಿ ಹಬ್ಬ ಐತಿ. ರಾಖಿ ಹಬ್ಬಕ್ಕೆ ಪೆಸಲ್ಲಾಗೆ ನಂಗೆ ಏನು ಕೊಡೋಕ್ಕಾಗಲ್ಲಕ್ಕ ಈ ಸಲ. ಬೇಜಾರು ಮಾಡ್ಕೋಬೇಡ ಏನಕ್ಕ. ಅಲ್ಲಲ್ಲ ಸಿಲಿಂಗ, ಒಂದು ಮಾತು ಕೇಳ್ತೀನಿ ನಿಂಗೆ. ಏನಾರ ಕೊಡ್ತಾರ ನಮ್ಮ ತಮ್ಮಗಳು ಹಣ್ಣುಗಳು ಅಂತೇಳಿ ರಾಖಿ ಕಟ್ಟಿದ್ರೆ ಯಾವಾರಾಗಿ ಬಿಡ್ತತ್ಲ ಅದು? ಪ್ರೀತಿ ವಿಶ್ವಾಸ ಉಳ್ಕೊತೈತೇನೋ ಹೇಳಿ ನೋಡೋಣ. ನೀ ನಂಬ್ತೀಯ ಬಿಡ್ತೀಯ? ನಾ ಇಷ್ಟು ವರ್ಷ ರಾಖಿ ಕಟ್ಟಾಕತ್ತೆ, ನೀವೇನಾರ ಕೊಡ್ತೀರಿ ಅಂತ ನಾನು ಇದು ಮಾಡಿಲ್ಲಪ್ಪ. ಅಲ್ಲ ನೀವು ಕಟ್ಟಿದಾಗರ ಏನು ಸೀರೆ ಕೊಟ್ಟಿರಿ, ತಂದು ಕೊಟ್ಟಿರಿ, ಇಲ್ಲ 1000-2000 ರೂಪಾಯಿ ಕೈಯಾಗ ಕೊಟ್ಟಿರಿ ಅಷ್ಟೇ. ಏನು ನೀವು ಕೊಡ್ತೀರಿ ಅಂತ ನಾನು ಅನ್ಕೊಂಡೇ ಇಲ್ಲ. ಏನು ನೀವು ಅದೆಲ್ಲ ತೆರೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ. ತಮಾಷೆ ಮಾಡ್ತಿರ್ತೇವೆ ಅಷ್ಟೇ. ಈಗ ನೀನು ಇಲ್ಲ ಈಗ ಮನೆ ಓಪನಿಂಗಿಗೆ ಸೀರೆ ಕೊಡಿಸ್ತೇನೆ ಅಂದಲ್ಲ, ಸಾಕು. ಅದೇ ಮನೆ ಓಪನಿಂಗಿಗೂ ಅದೇ ರಾಖಿ ಹಬ್ಬಕ್ಕೂ ಅದೇ ಸಾಕು. ದೀಪಾವಳಿಗೂ ಅದನ್ನೇ ಉಟ್ಕೊಂತಾನೆ. ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡತ್ತ. ಅಲ್ಲೇ ಮತ್ತು ನಂದು ಮವ ನಿನ್ಗೊಂದು ಚಲೋ ಜುಬ್ಬ ಪೈಜಾಮ ಅದಕ್ಕೆ ಮ್ಯಾಚ್ ಆಗೋದು ಒಂದು ಟೆಪಿಗೆ. ನನ್ಗೇನು ಭಾಳ ರೊಕ್ಕದ ಬೇಡಪ್ಪ ಜುಬ್ಬ ಪೈಜಾಮ ಟೈಪಿಗೆ ಇಲ್ಲ ಬೇಡ. ನಮ್ಮ ಜ್ಯೋತಿ ಇದು ಪವಿತ್ರನ ಮದುವೆಗೆ ಹೊಲ್ಸ್ಕೊಂಡಿದ್ದೆ ಐತಿ, ಅದನ್ನೇ ಹಾಕ್ಕೊಂತೇನೆ. ಗಂಡು ಮಕ್ಕಳನ್ನ ಯಾವ ನೋಡ್ತಾನೆ ಬಿಡು, ಅದೇ ಹಾಕ್ಕೋತೇನೆ. ಅದೇನು ತೊಂದರೆ ಇಲ್ಲ ನನಗೆ. ನೋಡಪ್ಪ ನನಗೊಂದು ಚಲೋದೊಂದು ಓಲ್ಡ್ ಮಂಕ್ ಇಲ್ಲ ಓಲ್ಡ್ ಮಂಕೆ. ನಂಗೊಂದು ದೊಡ್ಡ ಬಾಟ್ಲಿನೇ ಬೇಕಾ. ಮತ್ತು ಈಗ ಹೇಳೇನಿ ದೊಡ್ಡ ಬಾಟ್ಲಿ ಅದನ್ನು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರೆ ಬ್ಲ್ಯಾಕ್ ಡಾಗ್ ಏನಂತಿ ಅದು ಕೊಡಿಸ್ಬಿಡು. ಬ್ಲ್ಯಾಕ್ ಡಾಗ್ ಕರೆ ನಾಯಿ. ಹೆಸರು ಅದಕ್ಕೆ ತಕ್ಕಂತವೇ ಇಟ್ಟಾರ ಬಿಡ. ಮತ್ತಿನ್ನೇನೈತಿ? ಅರೇ ಎಂತ ಚಂದ ಅರ್ಬಿ ಕೊಡಿಸ್ತೇನೆ ಅನ್ನಕತ್ತಾನ. ತಣ್ಣಗ ಕೊಡಿಸ್ಕೊರಿ. ಏನ ಗಿಡ ಇದು ನಂದು ಅವಂದು ಪರ್ಸನಲ್ ಐತಿ ಅಗದಿ. ನೀ ಇದಕ್ಕೆ ತಿಳಿಯಾಕ ಕೂಡ ಸುಮ್ಕಿರ, ನಾವೆಲ್ಲ ಮಾತಾಡ್ಕೊಂತೀವಿ. ಏನಾರ ಮಾಡ್ಕೊರಿಪ್ಪ ಹೋಗತ್ತ. ಅಲ್ಲ ನೀ ತಂದಿ ಸೀರೆಗೆ ಕುಟ್ಕೋತಾಳ ಇಲ್ಲ ನೋಡ ಮತ್ತಿಗೆಮ್ಮ ಕೊಂಕ್ ಬಾಳ. ಒಂದು ಮಾತು ಕೇಳಿ ವಿಚಾರ ಮಾಡು. ಇಲ್ಲ ನಾನೇನು ಮಾಡ್ಬಿಡ್ತೀನಿ ಅಂದರೆ ನನಗೂ ಮತ್ತು ಅವ್ರಿಗೂ ಒಂದೇ ಥರ ಸೀರೆ ತೊಗೊಂಬರ್ತೀನಿ. ಬೇರೆ ಬೇರೆ ಸೀರೆ ತರೋದೇ ಇಲ್ಲ. ಅವ್ರಿಗೂ ನನಗೂ ಒಂದೇ ಕಲರು ಒಂದೇ ಥರ ತೊಗೊಂಡು ಬರ್ತೀನಿ. ಅಂದರೆ ಏನಾಗ್ತೈತಿ ಅಂದರೆ ಅವ್ರಿಗೂ ಹೌದು ಇಬ್ಬರು ಒಂದೇ ಥರ ತಂದಾಳ ಅಂತೇಳಿ
ಅನಿಸ್ತೈತಿ. ಅವಾಗ ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಈಗ ಅವ್ರಿಗೆ ಬೇರೆ ಕಲರ್ ನಂಗೆ ಬೇರೆ ಕಲರ್, ಅವ್ರಿಗೆ ಬೇರೆ ನಂಗೆ ಬೇರೆ ತೊಗೊಂಬಂದ್ಬಿಟ್ರೆ ಒಂಥರ ಅವರಿಗೆ ಅಯ್ಯೋ ಈಕಿದೆ ಚಲೋ ಐತಿ, ನನ್ನ ಚಲೋ ಇಲ್ಲ ಅಂತ ಅನಿಸ್ತೈತಿ. ಅದಕ್ಕೆ ಬೇಡ, ಒಂದೇ ಥರ ಕಲರ್ ತೊಗೊಂಬರ್ತೀನಿ, ಹೆಣ್ಣು ಮಕ್ಳು ಇಬ್ಬರು ಉಟ್ಕೊಂತೀವಿ. ಏನಂತೀರಿ? ಚಲೋ ಐಡಿರಿ ಬಿಡಿ, ಇದು ಅದೇನ ಅಗದಿ ಚಲೋ ಐತಿ. ಹಂಗೆ ಮಾಡಿಬಿಡ್ರಿ. ಬಾರಕ್ಕ ಮತ್ತೆ ರೂಮ್ ಗಿಮ್ ನೋಡುನ್. ಅಡ್ಡಿ ಇಲ್ಲ, ಸಣ್ಣದಾಗಿ ಚಂದಾಗೈತಿ. ನೋಡವ, ನೀನು ಮದುವೆ ಅದಕ್ಕೆ ಇಂಥವು ಅರ್ಬಿ ಹಾಕೊಳಕ್ಕೆ ಹೋಗ್ಬೇಡ. ಏನು ಊರನ್ ಮಂದಿ ಏನಂತಾರೆ ಅದನ್ನಾರ ವಿಚಾರ ಮಾಡು ಒಂಚೂರು. ಅಲ್ಲ ಹತ್ತಿರ ನಾನು ಆಫೀಸ್ಗೆ ಹೋಗ್ಬೇಕು, ನನ್ನ ಕೆಲ್ಸದ ಮ್ಯಾಗ ಇರಕ್ಕೆ ನಾನು ಹಿಂಗೆ 3 ಹೊತ್ತು ಸೀರೆ ಉಟ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ನೋಡೋರು ಏನತ್ತೀರ ಅಂತಾರ, ಅನ್ನೋರು ಯಾರೇ ನಮಗೇನಿಲ್ಲ ಅಂದ್ರೆ ಬಂದು ಕೊಡ್ತಾರ. ಈಗ ಇನ್ಫ್ಯಾಕ್ಟ್ ಈಗ ಸಾಲ ಭಾಳ ಆಗೈತಿ ಅಂದ್ರಲ್ಲ, ಈಗ ಒಂದು 5 ಲಕ್ಷ ರೂಪಾಯಿ ಅವ್ರಿಗೆ ಕೊಡಕ್ಕೆ ಹೇಳ್ರಿ, ಕೊಡ್ತಾರೆ ನೋಡೋಣ. ಹಂಗಾರ ಕೊಡಲ್ಲ ಯಾರು? ನಮ್ಮ ಜೀವನ ನಮ್ಮ ಇಷ್ಟ, ನಾವು ನಮಗೆ ಬೇಕಾದಂಗೆ ಬದುಕಬೇಕೆ ಹೊರತು ಇನ್ನೊಬ್ರಿಗೆ ತಕ್ಕಂಗೆ ಅಲ್ರಿ ಅತ್ಯಾರ. ಅವ ಆಕಿ ಹೇಳೋದು 100ಕ್ಕೆ 100 ಸತ್ಯ ಐತಿ. ಏನು ಈಗ ನಾವು ಒದ್ದಾಡಕತ್ತೇವಿಲ್ಲ, ನಮ್ಮ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತು. ಏನು ನೀ ಸುಮ್ಮನೆ ಇದ್ಬೇಡ, ತಲೆ ಕೆಡಿಸ್ಕೊಳಕೋಬೇಡ. ಯಾರೋ ಏನೋ ಅಂತಾರಂತ ನಾವ್ ಯಾಕೆ ಇದು ಮಾಡ್ಬೇಕು? ಆಕಿಗೆ ಇಷ್ಟ ಆಕಿ ಮೊದ್ಲಿಂದ ಹಾಕೊಂತ ಬಂದಾಳ, ಹಂಗೆ ಹಾಕೊಂಡಿರ್ಲಿ. ಅಂದ್ರೆ ಈಗ ಆಫೀಸ್ಗೆ ಹೋಗಕ್ಕೇನ? ಹೌದು, ನಾನು ಓದಿನ್ರಿ ಅತ್ಯಾರ, ಓದಿ ಜಾಬ್ ತಗೊಂಡೇನಿ. ಬರೀ ಮದ್ವೆ ಮಕ್ಕಳು ಅಷ್ಟೇ ಅಲ್ಲ ಜೀವನ. ನಾನು ಜಾಬ್ ಮಾಡ್ಬೇಕು, ನಾನು ಮಾಡ್ತೀನಿ ರೀ ಅತ್ಯಾರ. ಸರಿ ಆಯ್ತು ಬಿಡವ, ಮಾಡಿ. ಯಾರು ಬೇಡ ಅಂದ್ರೆ ನಾನು ನಿಂಗೇನು ಬೇಡ ಅಂದೇನವ? ಬೇಡ ಅಂದ್ರೆ ನೀವೇನು ಕೇಳ್ತೀರ ನಮ್ಮ ಮಾತು? ಹಾಂ, ಆಮೇಲೆ ಅವ ಇನ್ನೊಂದು ಮಾತು, ಒಂದು 5 ಲಕ್ಷ ರೂಪಾಯಿ ಕೊಡ್ತಾಳಂತ. ಉಳಿದಿದ್ದಕ್ಕೆ ಅಪ್ಪ ಟೈಮ್ ತಗೋಬೇಕಂತ. ಉಳಿದಿದ್ದಕ್ಕೆ ಟೈಮ್ ತಗೋಬೇಕಂತ? ಅಲ್ಲ, ಉಳಿದಿದ್ದಕ್ಕೆ ಟೈಮ್ ತಗೊಳಕ್ ಅಲ್ಲಪ್ಪ. ಈಗ 5 ಲಕ್ಷ ರೂಪಾಯಿ ಈಗ ಕೊಡ್ತಿ, ಬಡ್ಡಿ ಅದು ಬೇಕಪ್ಪ. ಅದನ್ನ ಅಪ್ಪ ಈಗ ಏನಂದ್ರೆ 5 ಲಕ್ಷ ರೂಪಾಯಿಗೆ ಈಗ 3 ಲಕ್ಷ ರೂಪಾಯಿ ಬಡ್ಡಿ ಆಗೈತಿ. ಒಟ್ಟೆ ಟೋಟಲ್ 10 ಲಕ್ಷ ರೂಪಾಯಿ, ಅದಕ್ಕೆ ಸೇರಿ 3 ಲಕ್ಷ ರೂಪಾಯಿ ಅಂದ್ರೆ 13 ಲಕ್ಷ ರೂಪಾಯಿ ಒಟ್ಟೆ. ಹೌದಾ? ಅದ್ರಾಗ 6 ಲಕ್ಷ ರೂಪಾಯಿ ಕೊಡ್ತೈತಿ. ಈಗ ಕೊಟ್ಟು ಹೇಳೋರಿಗೆ ಇನ್ನು ಉಳಿದಿದ್ದು ಕೊಡಾಕ್ ಸ್ವಲ್ಪ ಟೈಮ್ ಕೊಡ್ರಿ ಅಂತೇಳಿ ಅದಕ್ಕಷ್ಟೇ ಬಡ್ಡಿ ಹಾಕು ಅಂತ ಹೇಳು. ಏನಂತೀಪ? ಅಲ್ಲಪ್ಪ, ನೀ ಹಿಂಗಂದ್ರೆ ಹೆಂಗಂತ ಟೈಮ್ ಕೊಡ್ಬೇಕಲ್ಲಪ್ಪ ಅವ್ರು. ಅಲ್ಲಪ್ಪ, ಟೈಮ್ ಕೊಡ್ಬೇಕಲ್ಲ ಅವ್ರು ಅಂತಂದ್ರೆ ಹೆಂಗಪ್ಪ? ಈಗ ರೊಕ್ಕ ಇಲ್ಲ, ಏನ್ ಮಾಡ್ಬೇಕು? ಈಕಿನ ಕೊಡ್ತಾ ಇರೋದು ಈಗ ದುಡ್ಡನ್ನ ನನ್ನ ಕಡೆ ಎಲ್ಲಿಂದ ತರಲಿ? ಈಗ ರೊಕ್ಕ ಕೊಡ್ತಿರೋದೇ ಈಕಿ, ಗೊತ್ತಾನ? ಈಕಿ ಕಡೆ ಇಸ್ಕೊಂಡು ಈಗ ನಾನು ಕೊಡೋದು. ಇನ್ನೊಂದು 2 ಲಕ್ಷ ರೂಪಾಯಿ ಏನೋ ಉಳಿತೈತಿ. ಉಳಿದ್ರ ನಾನು ಇಬ್ರು ಹನಿಮೂನಿಗೆ ಹೋಗೋಣ ಅಂತ. ಏನ ಅನಿಮಲ್ಲ? ಅಲ್ಲೆಲ್ಲ ಎದಿ ಉದ್ದ ಸಾಲ ಇಟ್ಕೊಂಡು ತೆಲ್ಮಟ ಅನಿಮಲಿಗೆ ಹೋಗ್ಯೇನ? ಅತ್ತೀರ ನಿಮ್ಮ ಸಾಲ ಇರೋದೆ ಅಲ್ಲ. ನಾನು ನನ್ನ ಗಂಡ ಮತ್ತೆ ಈಗ ಹೋಗ್ಲಾರ್ದ ಅನಿಮಲಿಗೇನ ಹನಿಮೂನ್ಗೆ ನಿಮ್ಮಂಗೆ ಅನ್ನತ್ತೇನೆ ನಾನು ನೋಡು. ಮತ್ತೆ ನಿಮ್ಮಷ್ಟು ವಯಸ್ಸಾದ್ಮೇಲೆ ಹೋಗಕತ್ತೆ. ಈಗ ಹೋಗ್ಬೇಕು ನಾವಿಬ್ರು, ಹೋದ್ರೆ ಈಗ ಆರಾಮ ನಾವಿಬ್ರು ಎಂಜಾಯ್ ಮಾಡ್ಬೇಕು, ಹೋಗಿ ಬರ್ಬೇಕು. ಆಮೇಲೆ ಐತಿ ವಯಸ್ಸಾದ್ಮೇಲೆ ಸಾಲ ಹರಿಯೋದು. ಆತವ, ಹೋಗಿ ಬರ್ರಿ. ಏನ್ರಿ, ಒಂದು 6 ಲಕ್ಷ ಕೊಡ್ತಾರಂತಲ್ಲ, ಹೋಗಿ ಕೊಟ್ಟು ಮತ್ತೆ ಹೇಳ್ಕೊಂಬರ್ರಿ. ಆದ್ರೆ ನೋಡ್ಲಾ, ಎಷ್ಟು ದಿನ ಹೇಳ್ಕೊಂಬರ್ಬೇಕಂಗಾರ? ಟೈಮ್ ಎಷ್ಟು ತೊಗೋಬೇಕು? ಇನ್ನೊಂದು 4-5 ತಿಂಗಳು ಅಂತಾನೆ ಹೇಳವ. ಮತ್ತೆ ರೊಕ್ಕ ಬೇಕಲ್ಲ ದಿಢೀರ್ ಅಂತ ಮತ್ತೆ ಹೊಂದಿಸ್ಕೊಡಕ. ಆಯ್ತುಪ್ಪ. ಅಂತೀರ ನಾನು ಇವರು ಮತ್ತಿಬ್ರು ನಮ್ಮ ಅಪ್ಪ ಅವ್ನ ಮನೆಗೆ ಹೊಂಟೇವ್ರಿ, ಹೋಗಿ ಬರ್ತೀವಿ. ಓ, ಬಾ ಅಂದಾರನ? ಇಲ್ಲವಾ, ಬಾ ಅಂದಿಲ್ಲ, ಇಕ್ಕಿ ಹೊಂಟಾಳ. ಮತ್ತೀಗ ಆಗೋತ್ತು, ಮದುವೆ ಆದ್ಮೇಲೆ ಹೋದ್ರೆ ಒಪ್ಕೊಂತಾರ ಅನ್ನೋದೊಂದು ಭರವಸೆ ಅಕ್ಕಿಗೂ. ಹೋಗೋಣ ಅಂತ ಅದಳ, ನನಗೂ ಯಾಕೆ ಸರಿ ಅಂತ ಅನಿಸ್ತು. ಸರಿ ಆಯ್ತು, ಹೋಗೋಣ ಅಂತ ಅಂದೆ. ಹಾಂ ಸರಿ ಆಯ್ತಪ್ಪ. ಬರ್ರಿ. ನೋಡ್ರಿ, ಶರ್ಟ್ ಹಾಕೋರಿ. ಅಲ್ಲ, ಒಟ್ಟು ಅಡಿಗೆ ಪಡಿಗೆ ಏನಾರು ಮಾಡ್ಕೊಂಡು ಹೋಗಿ ನೋಡು. ಮತ್ತೆ ಹಂಗೆ ಹೋಗಿಯಾ? ಮತ್ತೆ ಪಾಪ ಬರೋ ಕೈಲಿ ಬಂದಿ ಅಂತ ಮತ್ತೆ ಅನ್ಸಂಗಿಲ್ಲ ಅವ್ರಿಗೆ. ಅವ್ರೇನು ಹಂಗೆ ಅನ್ಕೊಳ್ಳಲ್ಲ, ತಗೋರಿ ಇರ್ತೀರ. ಆಮೇಲೆ ಇನ್ನೊಂದು, ನಾನು ಹೊರಗಡೆನೇ ಏನಾದ್ರು ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಅದು ತೊಗೊಂಡು ಹೋಗ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಡ್ರೈ ಫ್ರೂಟಾ? ಇನ್ನೂ ಒಳಗೆ ಹೋಗಿಂದ ಅವರಪ್ಪ ಅವರವ ಒಳಗೆ ಬಿಟ್ಕೋತಾರೋ ಇಲ್ಲ ಅದೇ ಗೊತ್ತಿಲ್ಲ. ಡ್ರೈ ಫ್ರೂಟ್ ತೊಗೊಂಡೋಕ್ಕಂತ, ಡ್ರೈ ಫ್ರೂಟ್. ಬಾಬಾ ಏನು ಜೋರದಳಿಕೆ ಅಂತ ನಾನು. ಅಲ್ಲ, ನನ್ನ ಮಗನೂ ಅಕ್ಕಿ ತಾಳಕ್ಕೆ ಕುಣಿತಾನಲ್ಲ, ಏನು ಹೇಳಿದ್ರು ಹೌದು ಬೇ ಅದೇ ಸರಿ ಅಂತಾನಲ್ಲ. ಎಲ್ಲ ಹಣೆ ಬಾರ, ಏನು ಮಾಡೋಕ್ಕಾಗತ್ತೆ? ಸುಮ್ಮನಿರೋದು ಒಳ್ಳೇದು. ಏನೇನು ಮಾಡ್ತಾರೆ ನೋಡ್ಕೋಬೇಕು. ನೋಡೋಣ ಇರಲಿ, ತಿಳಿದಂಗೆ ಮಾಡಲಿ. ಹಂಗಾರ ರೊಕ್ಕ ನಾಳೆ ಇವತ್ತು ತೊಗೊಂಬರ್ತೀನಿ ಅಂದ್ರಲ್ಲ, ಸರಿ. ರೊಕ್ಕ ತಂದು ಕೊಟ್ರಂದ್ರೆ ತೊಗೊಂಡೋಗಿ ಕೊಟ್ಟು ಹೇಳ್ಬರ್ತೀನಿ. ಏನಂತಾರೋ ಏನೋ ಇನ್ನೂ ಅವರು. ಅಯ್ಯ, ಏನಂತಾರೆ ತಗೋರಿ, ಹೇಳ್ರಿ. ಹಿಂಗೆ ಎಲ್ಲಿದ ಬರ್ಬೇಕಪ್ಪ, ಒಮ್ಮಿಂದ ಒಮ್ಮಕ್ಕೆ ರೊಕ್ಕ ಕೊಡು ಅಂದ್ರೆ ಹಿಂಗೆ ಆಗೈತೆ ಪಜಿತಿ ಅಂತ ಹೇಳ್ರಿ. ಅದ್ರಾಗೇನೈತಿ? ಸರಿ ಹೇಳ್ತಂತು, ಹೋಗ್ಬರ್ತೀನಿ. ಮತ್ತೇನವ, ಆರಾಮ ಮಗಳ ಲಗ್ನ ಆತು? ಆರಾಮ್ ಕುಂತ್ಬಿಟ್ಟಿ ಅನ್ನ? ಏನು ಬಿಡ ಯವ, ಇರೋದ ತಾಯಿ ಮಗಳು ಇಬ್ರ. ಅಯ್ಯೋ, ಆರಾಮ ಅನ್ನಕ್ಕೇನೈತಿ, ಮಗಳ ನೆನಪಕತೆ. ಮತ್ತೆ ಏನು ಮಾಡೋದು? ಮತ್ತು ಮಗಳ ಲಗ್ನ ಆಗಲಿ ಅಂತಿದ್ದಿ. ಮಗಳ ಲಗ್ನ ಆಗಲಿ ಅಂತಿದ್ದೆ. ಆದರೆ ಈಗ ಮನ್ಯಾಗ ಬೇಕಿ ಇರಾಕೊಂತಾರ ಕಪಾಯಿಸ್ಕೊಂತ ಬೇಜಾರು. ಮಗಳ ನೆನಪಕತಿ, ಏನು ಮಾಡ್ಬೇಕು ಹೇಳು? ಎಲ್ಲಿ ಬಿಡಿ, ಅಲ್ಲೇ ಒಂದತ್ತೆ ನಿನ್ನ ಮಗಳು ಸುಖವಾಗಿ ಆರಾಮ ಖುಷಿಯಾಗಿರ್ತಾಳಲ್ಲ, ಅಷ್ಟು ಸಾಕವ, ಹೌದಿಲ್ಲ? ಇನ್ನೇನು ಮನೆ ಒಂದು ಭಾರಿ ಚಂದ ಐತಿ.
ನನ್ನ ಮಗಳದೊಂದು ಅದೃಷ್ಟ, ಆಕಿದು ಒಂದು ಕುಟುಂಬ ಅಂತ ಆತಲ್ಲ. ಹೌದಿಲ್ಲ, ಗಂಡ ಚಲೋ ಅದನ, ಗಂಡ ಪ್ರೀತಿಯಿಂದ ಮಾತಾಡ್ಸಕತ್ತಿದ್ದ. ಅವ್ರ ಅತ್ತಿಗೆ ಒಂಚೂರು ಯಾಕೆ ಸಮಾಧಾನ ಇದ್ದಂಗೆ ಇಲ್ಲ. ಇರಲಿ ಹೋಲತ್ತ, ಗಂಡಿಗೆ ಇಷ್ಟ ಆಗೈತಿಲ್ಲ, ಅದು ಎಷ್ಟು ದಿನದ ಮುದುಕಿ ಇವತ್ತೆಲ್ಲ ಅದ್ರ ಪಾಡಿಗೆ ಸತ್ತೋಕತ್ತಿ. ಹೌದಿಲ್ಲ, ಅವಾಗ ನನ್ನ ಮಗಳೆಲ್ಲ ಅಲ್ಲ ಆರಾಮಾಗಿರಕ್ಕೆ, ಅದಕ್ಕೆ ನಾ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಮಗಳು ಅತ್ತಿ ಅಕ್ಕ ಒಂಚೂರು ಅಂತ ಏನು ಸಮಾಧಾನಾಗಿ ಮಾತಾಡಬಾರ್ದು, ಸಿಟ್ಟು ಮಾಡ್ತಾಳ ಅಂದ್ಲ. ಹೋಲತ್ತ ಸಿಟ್ಟು ಮಾಡ್ಕೊಂಡ್ರೆ ಮಾಡ್ಕೊಲಿ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ ಅಂದೆ. ಹೌದನ? ಹೊಟ್ಟೆವ ನಿಮ್ಮ ಮನೆ ಸಮಾನ ಮಾಡ್ಸಕ್ಕೆ ಹೋಗಿ ನನ್ನ ಜೊತೆಗೆ ಮಾತ್ಬಿಟ್ಲಕ್ಕೆ ಬಿಟ್ಟು ಒಳ್ಳಾಕ್ ಬಿಡು. ಹೋಲ ತಗೊಂಡು ಹುಡುಗಿಗಾರ ಜೀವನ ಚಲೋ ಸಿಗ್ತಲ್ಲ, ಏನು ಮಾಡೋದು ಹೇಳು. ಹುನವಾಯವ ಎತ್ತಾಗ ಒಟ್ಟು ಎಲ್ಲ ಆತು, ನನಗೂ ಗೊತ್ತಾದ್ರೂ ಒಟ್ಟು ಹುಡುಗಿ ಒಂದು ಚಲೋ ಐತಲ್ಲ, ಬಂದು ಸಂಬಂಧಿಕರೆಲ್ಲ ಚಲೋಗೆ ಮಾತಾಡ್ಸಾರ ಬಿಡು, ಅದಕ್ಕೇನಿಲ್ಲ. ಅವ್ರಿಗೆಲ್ಲ ಗೊತ್ತಿಲ್ಲಲ್ಲ, ಈ ಮುದುಕಿಗೆ ಒಂದು ಗೊತ್ತಾಗ್ಬಿಟ್ಟತ್ತೆ, ನಿಂತು ಬಿಡತ್ತೆ ಇಷ್ಟೆಲ್ಲ ತಗೊಂಡು. ಅಲ್ಲ ಅವ ಮಗ ಸೂಕ್ಷ್ಮಲೆ ಹೇಳ್ತಾ ಅದನ್ನು ಹೋಲ್ ಬಿಡವಾಗಿದ್ದಾತು ಚಂದಾಗಿರ ಅಂತೇಳಿ. ಏನು ಚಂದಾಗಿರೋ ಲಕ್ಷಣನೇ ಇಲ್ಲ ಹಾಕಿದೆ, ಏನಾರ ಮಾಡ್ಕೊಲಿ. ಈ ಗಂಡ ಹೆಂಡತಿ ಒಂದು ಚಂದಾಗಿದ್ರೆ ಅಷ್ಟ ಸಾಕಿ, ಈ ಮುದುಕಿದ್ ನಾನಾರ ಯಾಕೆ ತಲೆ ಕೆಡ್ಸ್ಕೊಲಿ. ಹೌದಿಲ್ಲ? ಆಯ್ತು ಒಟ್ಟು ಎತ್ತಾಗ ಒಟ್ಟು ನಿನ್ನ ಮಗಳೊಂದು ಆರಾಮ ಆದ್ಲಲ್ಲ. ಸರಿ ನಾ ಬರ್ಲಿ ಹಂಗಾರ. ಕುಂದ್ರೆ ಚಾಗಿ ಕುಡ್ದು ಊಟ ಮಾಡಿ ಹೋಗುವಂತಿ. ಎಲ್ಲಿ ಚಾ ಕುಡ್ದು ಊಟ ಮಾಡೋದೇ ಇವ, ಕೆಲಸ ಬೇಕಾದಷ್ಟು ಅದ ಒಲ್ಲೆ. ಬರ್ತೇನೆ. ಇದು ಗಿರ್ಜಕ್ಕ, ಗೌಡ್ರಿಗೆ ಪಾಪ ರಾಖಿ ಕಟ್ಟ ನಾನು ಈ ವರ್ಷ. ಯಾಕೋ ಹೋದ ವರ್ಷನೂ ಎಲ್ಲ ಊರ್ ಮ್ಯಾಗ ಹೋಗಿದ್ರಲ್ಲ ಕಟ್ಬೇಕನ್ನೋ ಮಟ್ಟ ಅಂದ್ರೆ, ಈ ವರ್ಷ ಊರಾಗ ಅದಾರ. ನಾನು ನೀನಿಬ್ರು ಕೂಡ ರಾಖಿ ಕಟ್ಟಣ ಅಂತೇನೆ ನಾನು. ಪಾಪ ಅವ್ರಿಗೆ ಯಾಕೆ ತಂಗ್ಯಾರ ಯಾರದಾರ ಹೇಳ. ಹೌದಿಲ್ಲ? ಈ ಶಾಂತಕ್ಕ ನಾಟಿಗೆ ಅದಾಳಲ್ಲ, ಆಕಿ ಕಟ್ಟಿದ್ರೆ ಕಟ್ಬೋದು, ಅಣ್ಣ ಅಣ್ಣ ಅಂತಾಳ, ಆದ್ರೆ ಕಟ್ಬೇಕಲ್ಲ ಅದು ಹಿಡಂಬಿ. ಅದು ಅವ್ರ ಊರಿಗೆ ಹೋಗತ್ ಕಟ್ಟಾಕ. ಅಲ್ಲ ಇಲ್ಲೊಂದು ರಾಖಿ ಕಟ್ಟಿ ಹೋಗ್ಬೋದು, ಆದ್ರೆ ಆಕಿಗೆ ಯಾವಾಗೂ ಕಟ್ಬೇಕಂತ ಅನ್ಸಿಲ್ಕಂತತಿ. ಬಟ್ ಆಕೇನು ಕಟ್ಟೋದಿಲ್ಲ, ಅದಕ್ಕೆ ಏನಂತಿ ಹಂಗೆ ಮಾಡೋಣಲ್ಲ. ಕಟ್ಟು ನಿಂತು ಅದಕ್ಕೇನಂತ, ಪಾಪ ಅಣ್ಣನ ಗತೆನ ಅದಾರ ಅವರು. ಮತ್ತೆ ಯವ್ವ ಗಿರ್ಜಕ್ಕ, ಮೊನ್ನೆನೂ ಹೊಡಿದಿಲ್ಲ ಅವ್ರ ಮನೆಗೆ ಹೋದಾಗ ಅವ್ರ ಸಸಿ ಹೆಚ್ಚಿನ ಕೆದಾಳ ಬಿಡು. ಹುಟ್ಟಿದ ಬೆಳೆದ ಕೂಡ ನೆನಪು ಮಾಡ್ತಾಳೆ, ನೋಡ್ತಿರ್ಬೇಕಾರ ಸರೋಜವ್ಗ. ಹೌದು, ಒಂದು ಸಬಕಾರ ಸಲಾಗಿ ಅಷ್ಟು ಇದು ಮಾಡಿದಕ್ಕೀಕಿ. ಅದೇನೋ ಅಂತಾರೆ, ಚೂಜಿಯಾಗಿ ಬಂದು ಸೇರ್ಕೊಂಡು ಡಬ್ಬಣಾಗಿ ನಿಂತಾರಂತ, ಹಂಗಾತ. ಈಗ ಮೊದಲೇ ಒಂದು ಮದುವೆ ಹಾಕಿದ ಬಿಟ್ಟು 2 ದಿನ ಬಂದಾಗ ಏನು ಅನ್ಸಿಲ್ಲಕ್ಕೀಗ. ಮದುವೆ ಆದ್ಮೇಲೆ ಈಗೆಲ್ಲ ಮನ್ಯಾಗ ಅದಿಲ್ಲ ಇದಿಲ್ಲ, ಅದು ಹಂಗಾತು ಇದು ಹಿಂಗಾತು ಎಲ್ಲ ನೆನಪಾಗತ್ತಾವ ನೋಡಕ್ಕೀಗ. ಆಗ್ಲಿ ಬಿಡ ಆಗ್ಲಿ, ಈಕೆರ ಏನು ಈಕಿನ ಹಂಗಾದಳಲ್ಲ, ಮತ್ತೆ ಈಕಿಗೆ ಗಂಟಿಗೆ ತಕ್ಕ ಬೋಂತೆ ಅಂತ ಸರ್ರಿ ಕುಡಾಳಕ್ಕೆ. ಹ್ಞೂನವ, ಇದು ಎಲ್ಲಿಗೆ ಹೋಗಿ ಮುಡ್ತತೆ ನಾ ಇನ್ನು ಅದನ್ನ ಹೇಳಕ್ಕೆ ಆಗಲ್ಲ ಬಿಡು. ಹೌದು, ರೊಕ್ಕ ಕೇಳಕ್ಕೆ ಬಂದಿದ್ದೆಲ್ಲ ನೀನು, ಅವಾಗ ಏನಾಯ್ತು ರೊಕ್ಕದ ಕೊಟ್ರನ? ಮಾತೆತ್ತಿದ್ರೆ ಕೊಡ್ತೇನೆ ತಡ್ರಿ ಅಂತಾನ. ಏನು ಲೆಕ್ಕನ ಅರಿವಲ್ದ ಪರಕ ನನಗಂತರೂ ಹೊತ್ತಾಗ. ಈಗ ಇವತ್ತು ಎಷ್ಟೊತ್ತಿದ್ದು ತಂದು ಕೊಡ್ತೀನಿ ಅಂದಾನ, ಏನು ಎಷ್ಟೊತ್ತಿಗೆ ತಂದು ಕೊಡ್ತಾನೆ ಏನೋ ಯಾರಿಗೆ ಗೊತ್ತು. ಮಲೇಶಿ, ಓ ಇರ್ಪಕ್ಷಣ ಬಂದ್ರನ, ಬರ್ರಿ ಇರ್ಪಕ್ಷಣ ಬರ್ರಿ ಇರ್ಪಕ್ಷಣ ಬರ್ರಿ ಕುಂದ್ರಿ. ಇನ್ನಿದಾಗ ನೆಂದೋರ್ ಮಂದಾಗ ಅಂತೇಳಿ ನೆನೆಸ್ಕೊಂಡು ಬಿ ಬಂದ್ರಿ ನೋಡ್ರಿ. ಮತ್ತ ಇರ್ಪಕ್ಷಣಾರ ಚಾ ತರುಗ. ಹಾ ಗಿರ್ಜವ್ವ, ತರುವಂತಿ ಚಾ ಕುಡ್ದ ಹೋಗ್ಕನಿ, ಮಳಿ ಹೊರಗೆ ಹತ್ತೈತಿ, ಚಾ ಕುಡ್ದ ಹೋಗ್ಕನಿವ. ಆದ್ರೆ ಒಂದ್ ಈಟ್ ನಿಂದ್ರಿಲ್ಲ, ಮಾತಾಡ್ತೇನೆ ಆಮೇಲೆ ತರುವಂತಿ. ಚಾದಾಗ ಒಂದ್ ತಟ್ಟದಾಗ ಅಲ್ಲ ಜಿಜ್ಜಕ್ಕವ, ನೆಗಡಿ ಆದಂಗೆ ಆಗ್ಬಿಟ್ಟೈತಿ, ಯಾಕ ಒಂಥರ ಮೂಗು. ಅಲ್ಲಿ ಮನ್ಯಾಗೂ ಹಂಗ ಮಾಡ್ಸ್ಕೊಂಡ್ ಕುಡಿಯತ್ತೀನಿ. ಹಾಳಾದ ದೌಡ ಆರಾಮಾದ್ರೆ ಸಾಕನ್ನಂಗ ಆಗ್ಬಿಟ್ಟೈತಿ. ಯಾ ನನ್ನ ಮಗ ಈಸದ ಗುಳಿಗೆ ತಗೊಂತಾನ ಹೇಳತ್ತಾಗ, ಹಂಗ ತಲಿ ಹೊಡೆದ್ಬಿಟ್ಟೈತಿ ನೋಡ್ ನನಗರತ್ತಾಗ. ಒಂದಿಟ್ಟು ಅಲ್ಲ ಒಂದು ತಟ್ಟು ಏಲಕ್ಕಿ ಜಜ್ಜಿ ಹಾಕಿಬಿಟ್ರೆ ಭಾರಿ ಕಚ್ಚ ಮಾಡೋಣಂತವ್ರಿ ಅಂದಂಗ ಅಣ್ಣಾರ. ನಿಮ್ಮ ಮಗ ಬರ್ಲಿಲ್ಲನ್ರಿ? ಇಲ್ಲಪ್ಪ, ನಾನೊಬ್ಬನೇ ಬಂದೆ. ಏನಂದ್ರೆ ಮಲ್ಲೇಶಿ, ಒಂದು ಸ್ವಲ್ಪ ಪರಿಸ್ಥಿತಿ ಭಾಳ ಬಿಗಡಾಯಿಸ್ಬಿಟ್ಟೈತಿ. ನಿನಗ ಗೊತ್ತಲ್ಲ, ಭಾರಿ ವಜ್ಜಾಗ್ಬಿಟ್ಟೈತಪ್ಪ, ಭಾಳ ವಜ್ಜಾಗ್ಬಿಟ್ಟೈತಿ. ಓ ರೊಕ್ಕಿಲ್ಲ ಅಂತ ಮಾತ್ರ ಅನ್ಬೇಡ್ರಿ ಇರ್ಪಕ್ಷಣ. ಇಲ್ಲ ರೊಕ್ಕ ಐತಿ, ಸ್ವಲ್ಪ ಕಡಿಮೆ ಐತಿ, ಅದನ್ನ ಹೇಳತ್ತೀನಿ. ಈಗ ನನ್ಗೆ ನೀವ ಒಂದು ಅವಕಾಶ ಕೊಡ್ಬೇಕೀಗ. ಇನ್ನೊಂದು 4 ತಿಂಗಳು ತಡೀರಿ, ಉಳ್ದಿದ್ ಮತ್ತೆ ಕೊಡ್ತೀನಿ. ಈಗ ಸ್ವಲ್ಪ ಅಮೌಂಟ್ ತಂದನಿ, ಅದನ್ನ ಇಸ್ಕೋರಿ. ಇನ್ನೊಂದು 4 ತಿಂಗಳು ತಡಿ, ಮತ್ತೆ ಉಳ್ದಿದ್ ಕೊಡ್ತೀನಿ. ಈಗ 6 ಲಕ್ಷ ರೂಪಾಯಿ ತಂದೇನಿ. ಉಳ್ದಿದ್ದು ಎಷ್ಟಪ್ಪ ಅಂದ್ರೆ 5, 6, 7 ಲಕ್ಷ ರೂಪಾಯಿ ಕೊಡ್ಬೇಕಿನ್ನು ನಾನು ನಿಮ್ಗೆ. ಈ 6 ಲಕ್ಷ ರೂಪಾಯಿ ಬಿಟ್ಟು 7 ಲಕ್ಷ ರೂಪಾಯಿಗೆ ಬೇಕಾದ್ರೆ ಬಡ್ಡಿ ಹಾಕೋರಿ. ಮತ್ತೆ ನಾನು ಬೇಡ ಅನ್ನೋದಿಲ್ಲ, ಯಾಕೆ ಯಾರ್ದಾದ್ರು ನ್ಯಾಯವಾದ ಬಡ್ಡಿನೇ. 7 ಲಕ್ಷ ರೂಪಾಯಿಗೆ ಬಡ್ಡಿ ಹಾಕ್ರಿ. ಬಡ್ಡಿ ಹಾಕಿ ಅದು ಅವಾಗ ಅದು 7 ಲಕ್ಷಕ್ಕೆ ಎಷ್ಟು ಬಡ್ಡಿ ಹಾಕತ್ತೆ ನೋಡಿ 4 ತಿಂಗಳು ಬಿಟ್ಟು ಕೊಡ್ತೇನೆ. ಈಗ 6 ಲಕ್ಷ ತಂದ್ರೆ 6 ಲಕ್ಷ ಅದೇ ನನ್ನ ಮಗ್ಗ ಅಂಗಡಿ ಮಾಡಿ ಕೊಡಕ್ಕೆ ಬೇಕಾಗಿತ್ತೆ. 6 ಲಕ್ಷ ಏನು ಪೂರ್ತಿ ಖರ್ಚಾಗಲ್ಲ, ಬೇಕಾದಷ್ಟು ರೊಕ್ಕ ಕೈಯಾಗ ಉಳಿತೈತಿ. ಇಲ್ಲ ನಾಕೋಬೇಡ, ಒಂದು ಚಲೋ ಡ್ರೈ ಫ್ರೂಟ್ಸ್ ಅಂಗಡಿ ಅಲ್ಲ, ನೀನು ಹೇಳಿದ್ದೆಲ್ಲ ಹಿಂಗೆ ಹಾಕ್ಬೇಕಂತೇಳಿ ಅಷ್ಟೆಲ್ಲ ಸೇರಿದ್ರೆ ನನ್ನ ಮಗ ನಾನು ಲೆಕ್ಕ ಹಾಕಿದ್ವಿ, ಒಂದು 2.5-3 ಲಕ್ಷ ರೂಪಾಯಿ ಖರ್ಚಾಗ್ಬೋದು ನಿನಗೆ. ಒಂದು 3 ಲಕ್ಷ ಖರ್ಚಾದಿತ್ತು ಅನ್ಕೋ, ಉಳಿದಿದ್ದು ನಿನ್ನ ಕೈಯಾಗ ಉಳಿತೈತಿ. ಸದ್ಯಕ್ಕೆ ಈಗ ಮಂತ್ಯಾನ್ ಬಾಳೆ ಒಂದು ನಡ್ಸ್ಕೊಂಡು ಹೋಗಾಕ ಹೆಂಗಿದ್ರು ಗಿರ್ಜಕ್ಕಾರ ಹಿಡ್ತಲೇ ಖರ್ಚು ಮಾಡ್ತಾರ. ತಿನ್ನಾಕ ರೇಷನಿಗೆ ಅಷ್ಟೇ ಅಲ್ಲ, ಆಮೇಲೆ ಅಂಗಡಿಯಿಂದ ಅದೇನು ಬರಕ್ಕೆ ಶುರು ಆಕತಿ. ನೋಡು ಮಲೇಶನ, ನೋಡ್ಪ ಮಲೇಶನ್, ಯಾಕಂದ್ರೆ ನಂದು ಪರಿಸ್ಥಿತಿ ವಜ್ಜೈತಿ. ಊರಾನವಾಗಿ ನೀ ಅರ್ಥ ಮಾಡ್ಕೊಲಿಕ್ಕಂದ್ರೆ ಇನ್ಯಾರು ಅರ್ಥ ಮಾಡ್ಕೊಂತಾರ ನಿನಗೆ ಹೇಳಂಗ. ಆಯ್ತು ತೋರಿ ಮರ್ಪಕ್ಷಣ. ಮತ್ತೇನು ಮಾಡೋದು ಈಗ ಪುಟ ಈಗ ಆಗಲ್ಲ ಅಂತ ಅನ್ನೋಕ್ಕೂ ಆಗಲ್ಲ, ಹ್ಞೂ ಅನ್ನೋ ಪರಿಸ್ಥಿತಿ ಒಳಗೂ ಇಲ್ಲ. ಆದರೂ ಇರಲಿ, ನಾ ಎಲ್ಲರೂ ಮನುಷ್ಯರ ಹೌದ್ರಿ, ಕಷ್ಟ ಅನ್ನೋದು ಎಲ್ಲರಿಗೂ ಬರೋದು. 6 ಲಕ್ಷ ರೂಪಾಯಿ ಕೊಡ್ರಿ, ಇನ್ನು 4 ತಿಂಗಳು ಬಿಟ್ಟು ನೋಡ್ರಿ, ಮತ್ತೆ ಅದೊಟ್ಟು ರೊಕ್ಕದ್ದು ಇದು ಮಾಡಿಬಿಡ್ರಿ. 4 ತಿಂಗಳು ತೆಪ್ಪಿದ್ರೆ 5 ತಿಂಗಳು ಅಷ್ಟೇ, 4-5 ತಿಂಗಳು
ಅದ್ರ ಮ್ಯಾಗ ಇದು ಮಾಡಂಗಿಲ್ತು ನಿಂಗೆ ಕೊಡ್ತೀರಿ ರೊಕ್ಕ. ಸರಿ ಆಯ್ತು ಹಂಗ ಮಾಡ್ರಿ ಹಂಗಾರ. ತೋರಪ್ಪ ಇದ್ರ ರೊಕ್ಕ ಐತಿ ಎಣಸ್ಕೊ. ನಾ ರೊಕ್ಕ ಎಣಿಸ್ತಿರ್ತೀವಿ ಚಾತರು. ಗಂಡಗ್ ರೊಕ್ಕ ಎಣ್ಸಕ್ ಬರಲ್ಲ ಬಿಡಲ್ಲ ಚಂದಾಗಿ ತಿಗಡ ಬಗಡ ಮಾಡ್ತತಿ ಹೆಂಗೆ ಎಣಸ್ಕೊಂತೈತಿ ಏನಾತಾಗ